ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NVS ಟ್ರಕ್ಲಾಕ್ಸ್. ಏನಪ್ಪ ಈ ವಿಡಿಯೋ ಅಂದರೆ 2 ಲೋಕಲ್ ಲೋಡ್ಸ್ದೆ ಗುರು. ಬಾಳಿ ಸಸಿ ಲೋಡು. ಈಗ ಅದೇ ಸಸಿ ಲೋಡ್ ಆಗ್ತಿದೆ. ಎಲ್ಲಿಗೆ ಅಂದರೆ ಮಹಾರಾಷ್ಟ್ರ ಆಗ್ತಿದೆ. ಮಹಾರಾಷ್ಟ್ರ ಅಂದರೆ ಖಾಲಿ ಮಾಡ್ಕೊಂಡು ಸೊಲ್ಲಾಪುರ ಖಾಲಿ ಮಾಡ್ಕೊಂಡು ಮತ್ತು ಲೋಕಲ್ಗೆಲ್ಲ 400 ಟ್ರೈ ತುಂಬ್ತಿದ್ರು. ಈ UP MP ಮಹಾರಾಷ್ಟ್ರಕ್ಕೆಲ್ಲ 600 ಟ್ರೈ ತುಂಬ್ತಾರೆ. ಸ್ವಲ್ಪ ಹೈಟ್ ಬರುತ್ತೆ ಗಾಡಿಗೆ. ಹೈಟ್ ಬಂದರೂ ಏನು ಟೆನೇಜ್ ಏನು ಬರೋಲ್ಲ, ಎಲ್ಲ ಒಂದು 4 ರಿಂದ 5 ಟನ್ ಬರುತ್ತೆ ಅಷ್ಟೇ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರು ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. 3 ಅಟ್ಟಿ ಹಾಕಿದ್ದಾರೆ. ಜಲ್ದಿ ಆಗ್ಬಿಡುತ್ತೆ. ನೋಡಿ, ಇದು ನರ್ಸರಿ ಬೇಜಾನಿದೆ ಗುರು. ನೋಡಿ, ಅಲ್ಲಿ ತನಕ ಇದೆ. ಅಲ್ಲಿ ನಮ್ಮ ಜೀವಣ್ಣವ್ರ ಗಾಡಿ 3 ಗಾಡಿ ಲೋಡ್ ಆಗ್ತಿದ್ದಾವೆ. ಲೋಕಲ್ಗೆ ಆಂಗಲಿಂದ ಒಳಗಡೆನೆ ಬರುತ್ತೆ, ಎಲ್ಲ ಹಂಗೆಲ್ಲ ಅಷ್ಟು ಬರುತ್ತೆ. ಅಷ್ಟು ಬಂದರೂ ಏನು ಟೆನ್ಷನ್ ಇಲ್ಲ. ಲೋಡಿಂಗ್ ಅಂತೂ ಮಾಡ್ತಿದ್ದಾರೆ ನೋಡಿ. ಲೋಡ್ ಆಗ್ತಿದೆ. ಇಲ್ಲಿ 3 ಗಾಡಿ ಲೋಕಲ್ ಗಾಡಿಗಳು, ಇಲ್ಲಿ ಆಂಧ್ರಾಗ ಆಗ್ತಿದ್ದಾವೆ. ಇವು ನಮ್ಮ ಗಾಡಿ ಎಲ್ಲ ಆಗ್ತಿದೆ. ಈಗ ಬಿಲ್ ತೊಗೊಳಕ್ಕೆ ಕೊಡಬೇಕು ಲಾಸ್ಟ್ ಟ್ರಿಪ್ದು. ಮತ್ತು ಹಾಗೆ ಈಗ ಲೋಡ್ ಆಗ್ತಿರೋದು ಹಾಗೆ ಕೊಡ್ತಾರೆ. ಹಾಗೆ ಇಸ್ಕೊಂಬಂದ್ಬೇಡ. ಹಾಂ, ನಡೀರಿ ಸರ್. ಹಾಂ, ಕಿಲೋಮೀಟ್ರ ಹೊಡ್ಕೊಂಡಿದೆ ನಡಿ. ಇದು ಬಂದಿದೆ CVK. ಮೂರೇ ಗಾಡಿ ಲೋಕಲ್ ಅಂದರು. ಮತ್ತು ಇದೊಂದು ಗಾಡಿ ಬಂದಿದೆ. ನೋಡಿ, ಇದೆಲ್ಲ ಗೊಬ್ಬರ ಅಲ್ಲಂಟ. ಗೊಬ್ಬರ ಎಲ್ಲ ಮೂಟೆಗಳಲ್ಲಿ ಬರ್ತದೆ ಗುರು. ಗೊಬ್ಬರ ಇದೆಲ್ಲ ಬೇರೆ ಕಡೆಯಿಂದ ಬರುತ್ತೆ. ನೋಡಿ, ಇದೆಲ್ಲ ಮಿಕ್ಸಿಂಗು, ಬೇಸಾಯ ಎಲ್ಲ ಮಿಕ್ಸಿಂಗ್ ಇದೆ. ನೋಡಿ, ಮೂಟೆಗಳೆಲ್ಲ ಅದೇ. ನೋಡಿ ಎಷ್ಟಿದೆ ಅಂದರೆ ನರ್ಸರಿ ಜಾಸ್ತಿ ಇದೆ ಗುರು. ನೋಡಿ, ಅದ್ರ ಮುಂದೆ ಆಲೂಗಡ್ಡೆ ಬಿತ್ತನೆ ಎಲ್ಲ ಮಾಡ್ತಾರೆ. ನೋಡಿ, ಇಲ್ಲೊಂದು ಪ್ಲಾಟು, ಅಲ್ಲೊಂದು ಪ್ಲಾಟು, ಮತ್ತು ಅಲ್ಲಿ ಮುಂದೆ ರೈಟ್ ಸೈಡಲ್ಲಿ ನೋಡಿ, ಅಲ್ಲಿ ಕಾಣುತ್ತೆ ನೋಡಿ, ಅಲ್ಲಿ ಎಲ್ಲ ಆಗುತ್ತೆ ಗುರು. ತಿನ್ನವಲ್ಲ ಭಯ. ನೋಡಿ, ಎಲ್ಲ ನರ್ಸರಿನೇ ಇದೆ ಫುಲ್. ಇನ್ನೂ ಸಸಿ ನಾಟಿದ್ದಾರೆ, ಬರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ. ನೋಡಿ, ಲೋಡ್ ಕಂಪ್ಲೀಟ್ ಆಗ್ತಾ ಬಂತು. ಇವರೇ ಮ್ಯಾನೇಜರು ಇಲ್ಲಿ ಲೋಡಿಂಗ್ ಮಾಡಿಸೋದು. ಲಾಸ್ಟ್ ಅಟ್ಟಿ ಹಾಕ್ತಿದ್ದಾರೆ. ಲೋಡೆಲ್ಲ ಮುಗಿದ್ಮೇಲೆ ಟಾರ್ಪಲ್ ಎಲ್ಲ ನೀಟಾಗಿ ಕಟ್ಕೊಂಡು ಹೊರಡೋದೆ. ಟಾರ್ಪಲ್ ಅಂತೂ ಆಗ್ತಾ ಇದೆ ಗಾಡಿ ಮೇಲೆ. ನೋಡಿ, ನೋಡಿ ನರ್ಸರಿ ಕಾಣಿಸುತ್ತೆ. ನೋಡಿ, ಗೇಟಲ್ಲಿ ಎಂಟ್ರಿ ಮಾಡಿಸ್ತಿದ್ದೀವಿ. ಲೋಡ್ ಮಾಡ್ಕೊಂಬಂದು 2 ಗಾಡಿನೂ. ಭಯ ಟು ಮಹಾರಾಷ್ಟ್ರ ಬಿಟ್ಟಿದ್ದೀವಿ ಲೋಡ್ ಮಾಡ್ಕೊಂಡು. ಜೊತೆಯಲ್ಲಂತೂ ನಮ್ಮ ವೇಣುವರು ಬಂದಿದ್ದಾರೆ. ಬಿಸಿಲಲ್ಲಂತೂ ಏನೇನು ಆ ಥರ ನನಗೆ ಗೊತ್ತಿಲ್ಲ. ಪೆಟ್ರೋಲ್ ಬಂಕಂತೂ ಬಂದ್ವಿ, ಡೀಸೆಲ್ ಹಾಕ್ತಾ ಇದ್ದೀವಿ. ಇದ್ರ ಕಾಶ್ಮೀರ್ಗೂ ಈ ಥರ ಹಗ್ಗ ಹೊಡೆಯಲ್ಲ ಗುರು. ನಮ್ಮ GB ರೋಡ್ ಲೈನ್ಸ್ ಡ್ರೈವರ್ ಅಣ್ಣ ಮಂಜಣ್ಣ ಈ ಥರ ಹೊಡೆದವನೆ ನಮ್ಮ ಗಾಡಿಗೆ. ನಮ್ಮ ವೇಣುವರು ಡೀಸೆಲ್ ಹಾಕ್ಸ್ತಿದ್ದಾರೆ. ಫೋನು ಗಾಡಿ ಲಪೆಟ್. ನಮ್ಮ ಚಿಕ್ಕಬಳ್ಳಾಪುರ ಘಾಟ್ ಸೆಕ್ಷನ್, ಗೌರಿಬಿದನೂರು ರೋಡ್. ನೋಡಿ,
ನಮ್ಮ ಚಿಕ್ಕಬಳ್ಳಾಪುರಗೆ ಘಾಟ್ ರೋಡ್ ಅಂದ್ರೆ ಇದೆ. ಭಯಂಕರ ಡೌನ್ ಇದೆ ಗುರು. ಅಂದಾಜ್ ಹಾಕೊಂಡು ಬಂದ್ರೆ ಭಾರಿ ಹಿಂಸೆ ಈ ರೋಡಲ್ಲಿನು. ಗೌರಿಬಿದನೂರಲ್ಲಿ ಶಿರಾ ರೋಡಲ್ಲಿ ರೈಲ್ವೆ ಫ್ಲೇವರ್ ಮಾಡೋದಕ್ಕೆ ಸುಮಾರು ವರ್ಷ ತಗೊಂಡ್ರು ಗುರು. ಆ ಗೌರಿಬಿದನೂರು ಬೈಪಾಸ್ ಮಾಡಿದ್ದಾರೆ, ಅದು ಯಾವ ಥರ ಸ್ಕೆಚ್ ಮಾಡಿದಾರೋ ಗೊತ್ತಿಲ್ಲ. ಅಯ್ಯಪ್ಪ ನೋಡಿ, ಈ ಫ್ಲೇವರಿಂದ ಸುಮಾರು ವರ್ಷ ಒಂದು 4-5 ವರ್ಷ ಮಾಡಿದ್ರೇನೋ ಈ ಫ್ಲೇವರ್ನ. ಈಗ ಫುಲ್ ಫಿನಿಶ್ ಆಗಿದೆ, ಆರಾಮಾಗಿ ಹೋಗ್ಬೋದು. ಚೆನ್ನಾಗಿ ಕಟ್ಟಿದ್ದಾರೆ ಗೌರಿಬಿದನೂರಿಂದ ಮಧುಗಿರಿ ರೋಡಲ್ಲಿ. ಅಂತೂ ಇಂತೂ ಹೈವೇಗೆ ಬಂದರೆ ಸಿರಾಗೆ ಈ ರೋಡಲ್ಲಿ ಅಪ್ಪ ಓಡಿಸಿ ಬೇಜಾರಾಗುತ್ತೆ ಗುರು. ಸಿಂಗಲ್ ರೋಡಲ್ಲಿ ನಾವು ಊಟ ಬೇರೆ ಮಾಡಿಲ್ಲ. ಟೈಮ್ ನೋಡಿ ಎಷ್ಟಾಗಿದೆ, ಟೈಮ್ ನೋಡಿದ್ರೆ 11 ಗಂಟೆ ಆಯಿತು. ಇಲ್ಲಿ ಜೈನ್ದು ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಗುರು. ಹಿರಿಯೂರ ಹತ್ರ ಬಂದೆ, ಶಿರಾದಲ್ಲಿ ಊಟ ಮಾಡಿಕೊಂಡು ನೋಡಿ. ಹಿರಿಯೂರ ಹತ್ರ ಅಕ್ಕಿ ರೇಷನ್ನು ಸ್ವಲ್ಪ ಏನೂ ಇಲ್ಲ ಗಾಡಿಯಲ್ಲಿ, ಬರೀ ಸ್ಟವ್ ಪಾತ್ರೆಗಳಿದ್ದಾವೆ. ಮಿಕ್ಕಿದ್ದು ಉಪ್ಪು ಖಾರ ಅಕ್ಕಿ ಎಲ್ಲ ತಗೋಣ ಬನ್ನಿ. ಇಲ್ಲಿ ಎಯಿಂದ ಝಡ್ವರೆಗೂ ಎಲ್ಲ ಸಿಗುತ್ತೆ, ಅಡುಗೆ ಐಟಮು, ಪಾತ್ರೆ ಸಾಮಾನೆಲ್ಲ. ಗುರು ನಮ್ಮ ಕತೆ ಫಾಸ್ಟ್ ಟ್ರ್ಯಾಕು ಏನೋ ಪ್ರಾಬ್ಲಮ್ ಆಗಿ ರೈಟ್ ಚಾರ್ಜ್ ತಗೊತಾ ಇಲ್ಲ. ಅದರಿಂದ ಎಲ್ಲ ಗಲ್ಲಿ ರೋಡ್ಗಳೆಲ್ಲ ಆಗೋಗ್ಬಿಟ್ಟಿದೆ ಟೋಲ್ ಪಾಸ್ ಮಾಡೋದಕ್ಕೆ. ಅದೇನೋ ಪ್ರಾಬ್ಲಮ್ ಆಗಿದೆಯಂತೆ, ಅದರಿಂದ ಅದು ಬೆಳಗ್ಗೆ 10 ಗಂಟೆಗೆ ರೆಡಿ ಆಗುತ್ತಂತೆ. 10 ಗಂಟೆ ತನಕ 2 ಟೋಲ್ ಇದೇ ಥರ ಪಾಸ್ ಆಗಿದೆ ನೋಡಿ. ಯಾವುದೋ ಬಿಜಾಪುರ ಹತ್ರ ಯಾವುದೋ ಹಳ್ಳಿ ರೋಡಲ್ಲಿ ಹೋಗ್ತಾ ಇದೆ. ಬೇಡ ಗಾಡಿ ಓಡಿಸ್ತವ್ರೆ, ಸೆಕೆ ಅಂತೆ ಎಲ್ಲ ಬಿಚ್ಕೊಂಬಿಟ್ಟವ್ರೆ. ಬಿಜಾಪುರ ಟೌನ್ಗೆ ಹೋಗೋದಿದು, ಟೌನಿಂದ ಬರೋದು ನೋಡಿ. ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಪಂಡ್ರಾಪುರ ರೋಡ್. ಯಶೋಧ ಹಾಸ್ಪಿಟಲ್ ನೋಡಿ. ಯಶೋಧ ಹಾಸ್ಪಿಟಲ್ ಪಕ್ಕ ಇತ್ತು. ಭೂತನಾಳ ರೋಡ್ ಇಂದ ಪಂಡ್ರಾಪುರ ರೋಡ್. ಇವತ್ತಿನ ನಮ್ಮ ತಿಂಡಿ वडापाव कावा अच्छा कावा महाराष्ट्र ಬಂದ್ರೆ ಇದೆ ಟಿಫನ್. ನಮ್ಗೆ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಚೆನ್ನಾಗಿರಲ್ಲ. ಬೋಂಡಾ ಬಜ್ಜಿ, ಬೋಂಡಾ ಬನ್ನು 60 किलोमीटर ಅಡ್ಜಸ್ಟ್ ಮಾಡ್ಕೊಬೇಕು. ವೆಂಕಣ್ಣ ವಡಾಪಾವ್ ತಿಂದೆ? ಇದ್ದ ಬತ್ತೈತೆ ಪಂಡ್ರಾಪುರ ಪಾಂಡುರಂಗ ವಿಠಲ ಟೆಂಪಲ್. ಪಂಡ್ರಾಪುರ ಬೈಪಾಸ್ ಗುರು ಜಾಸ್ತಿ ಅದು ಬರೋಣಪ್ಪ. ಗಾಡಿ ಓಡ್ಸಕ್ಕಂತ ಆಗಲ್ಲ ಈ ರೋಡಲ್ಲಿ ಮಾತ್ರ.
ಎಲ್ಲ ತ್ಯಾಪೆಗಳಾಗ್ಬಿಟ್ಟಿದ್ರೆ. ಯಾವಾಗ ಲಾಕ್ಡೌನಲ್ಲಿ ಒಂದ್ಸಲ ಬಂದಿದ್ದೆ, ಸೇಮ್ ಇದೇ ಥರ ಇತ್ತು. ಈಗೂ ಹಾಗೆ ಇದೆ. ರೋಡಂತೂ ಸದ್ಯಕ್ಕೆ ಹಾಕೋ ಹಾಗೆ ಇಲ್ಲ ಬಿಡಿ. ನೋಡಿ ಎಲ್ಲ ಡ್ಯಾಮೇಜು, ತ್ಯಾಪೆಗಳು ತ್ಯಾಪೆ ರೋಡು. ಶುಗರ್ ಫ್ಯಾಕ್ಟ್ರಿ ನೋಡಿ, ಕಬ್ಬನ್ ಗಾಡಿಗಳು ಎಷ್ಟಿದಾವೆ ಟ್ರ್ಯಾಕ್ಟರ್ಗಳು, ಎಲ್ಲ ಎರಡೆರಡು ಟ್ರಾಲಿಗಳು ನೋಡಿ. ಹತ್ ಕಡೆ ಎತ್ ಕಡೆ ಪಾಪ ಫುಲ್ ಪಾರ್ಕಿಂಗ್. ಹತ್ ಕಡೆ ನೋಡಿ ಲಾಸ್ಟಲ್ಲೆಲ್ಲ ಇದಾವೆ. ಇದು ಏನ್ ಪೀಸ್ ಮಾಡಿ ಕಬ್ಬು ಇದು ನೋಡ, ಇವೆಲ್ಲ ಪೀಸ್ ಮಾಡೋರ್ಗು ತುಂಬಾ ಚೆನ್ನಾಗಿರ್ತಾ ಇದೆ ನೋಡಿ. ಇವೆಲ್ಲ ಮಾಮೂಲಿ ಗಾಡಿಗಳು. ಎಷ್ಟಾಗ ಗುರು ಪಾರ್ಕಿಂಗ್, ಒಂದು 300-400 ಟ್ರ್ಯಾಕ್ಟರ್ಗಳಿದಾವೆ. 300-400 ಲೋಡ್ಗಳವೆ. ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಗುರು ಫ್ಯಾಕ್ಟ್ರಿ ಇರೋದ? ಅಲ್ಲಿಲ್ಲ ನಾವು ಇಲ್ಲಿ ಪಾರ್ಕಿಂಗ್ ನೋಡ. ಯಪ್ಪ 1000 ಗಾಡಿ ಮೇಲೆ ಒಲೆ ಅನ್ಲೋಡ್ ಯಾವಾಗ ಮಾಡೋದು ಇವ್ರು? ಓಹೋ ಏನ್ ಗುರು ಇಷ್ಟಾಗ? ಅಯ್ಯಪ್ಪ ಎಲ್ಲಿ ಬೆಳಿತಾರ ಗುರು? ಮಹಾರಾಷ್ಟ್ರ ಇದೆಲ್ಲ ಕಬ್ಬು ಜಾಸ್ತಿ ಇರಲ್ಲ ಈ ಕಡೆ. ಶುಗರ್ ಫ್ಯಾಕ್ಟ್ರಿ ಅಲ್ಲೈತೆ ಫ್ಯಾಕ್ಟ್ರಿ. ಎಲ್ಲ ಪಾರ್ಕಿಂಗ್ ಇಲ್ಲಿ ಕೊಟ್ಟವ್ರೆ. ಏನ್ ಸೀರಿಯಲ್ ಪ್ರಕಾರ ಹೋಗ್ತದ ಒಳಗಡೆ. ಗುರು ಅಂತೂ ಇಂತೂ ಅನ್ಲೋಡಿಂಗ್ ಪ್ಲಾಂಟ್ಗೆ ಬಂದ್ವಿ. ಇದೇನೋ ಕೆರೆ ಥರನೋ ಏನೋ ಇದೆ, ನೋಡೋಣ ಬನ್ನಿ. ಗುರು ಇಲ್ಲಿ ಟ್ಯಾಂಕ್ ಇದೆ, ನೀರು ಟ್ಯಾಂಕ್ ಹಂಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಏನು ಇದು ಟ್ಯಾಂಕೋ ಇಲ್ಲ ಏನು ಕೆರೆನೋ ಏನೋ ಗೊತ್ತಾಗ್ತಿಲ್ಲ. ಬಾ ಅಲ್ಲಿ ನೋಡಿ ಪಂಪ್ ಹೌಸ್ಗೆ ಪೈಪುಗಳು ಎಷ್ಟು ಪೈಪ್ ಇದಾವೆ, ಎಷ್ಟು ದಪ್ಪ ಇದಾವೆ ನೋಡಿ ಗುರು. 5,000 ಎಕರೆಗೆ ಇಷ್ಟು ಇಲ್ಲ ಅಂದ್ರೆ ನೀರು ಸಾಧ್ಯನೇ ಇಲ್ಲ ಮೇಂಟೈನ್ ಮಾಡೋದಕ್ಕೆ. ನೋಡಿ ಎಲ್ಲಿದೆ ಅಂದ್ರೆ ಒಂದು 3 ಎಕರೆ 4 ಎಕರೆ ಇದೆ ಟ್ಯಾಂಕ್ ಇದು. ಯಪ್ಪ ಗುರು ಕೊನೆ ನೋಡಿ ಅಲ್ಲಿ. ಎಲ್ಲಾದ್ರೂ ಈ ತರ ಟ್ಯಾಂಕ್ ನೋಡಿದ್ರೆ ಕಮೆಂಟ್ ಮಾಡಿ. ವಾಟರ್ ಟ್ಯಾಂಕು ಸಂಪು ಅಂತಾರಲ್ಲ ಗುರು. ಇಲ್ಲಿ ನೋಡಿ ಪೈಪ್ ಲೈನ್ಗಳು. ಯಪ್ಪ ದೇವ್ರೇ, 5,000 ಎಕರೆ ಅಂತ ಇವ್ರದ್ದು ಜಮೀನು ಇರೋದಿಲ್ಲಿ. ಅಯ್ಯೋ ಅಲ್ಲಿ ನೋಡಿ ನೀರು, ಅದೇನು ಬೋರ್ ನೀರಾ ಇಲ್ಲ ಏನ್ ನೀರು, ಅಷ್ಟಪ್ಪ ಪೈಪ್ ತುಂಬ ಬರ್ತಾ ಇದಾವೆ. ಅಲ್ಲಿ ಈ ಥರವು 1 2 3 4 5 ಇದಾವೆ ಈ ಥರ. ಟ್ಯಾಂಕ್ ನೋಡಿ ಗುರು ಯಾವ ಥರ ಇದೆ ವಾಟರ್ ಟ್ಯಾಂಕು. ಒಂದು 4 ಎಕರೆ ಇದೆ. ಏನು ಬರೀ ಇದು ವಾಟರ್ ಟ್ಯಾಂಕ್ ಮಾತ್ರ 4 ಎಕರೆ ಇದೆ. ಅಲ್ಲೆಲ್ಲೋ ಇದೆ ನೋಡಿ ಕೊನೆ. ಅರ್ಧ ಕಿಲೋಮೀಟ್ರು, ಏನು ಅರ್ಧ ಕಿಲೋಮೀಟ್ರು, ಇನ್ನೂ ಜಾಸ್ತಿ ಇದೆ. ಯಪ್ಪ भैया पूरा इधर से जाता है पानी, पूरा वहां से जाता है पानी. ನೋಡಿ ಇದೆಲ್ಲ ಪಂಪ್ ನೀರ್ದೆ, ಇಲ್ಲಿಂದಾನೇ ನೀರು ಸಪ್ಲೈ ಆಗುತ್ತೆ ನೋಡಿ. ಇಷ್ಟಿಷ್ಟು ದಪ್ಪ ಇದಾವೆ ಪೈಪು. ಎಲ್ಲ ಇಲ್ಲಿಂದಾನೆ ಮದ್ದು ಗಿದ್ದು ಎಲ್ಲ ಹೋಗೋದು.
ಇಲ್ಲಿ ನೋಡಿ, ಈ ತೋಟ ಒಳಗೆ ಹೋಗಿರೋದು ಪೈಪುಗಳು. ಇಲ್ಲಿಂದನೇ ಎಲ್ಲ ಸಪ್ಲೈ ಆಗುತ್ತಲ್ಲ, ಆ ತೋಟಗಳಿಗೆ ಇಲ್ಲಿಂದನೇ ಹೋಗಿದೆ. ಮದ್ದೊಡಿ ಅವು ಔಷಧಿ ಹೊಡಿಯೋದು ನೋಡಿ ಎಷ್ಟಿದಾವೆ ಇಲ್ಲಿ. ನಮ್ಮ ಗಾಡಿ ಇನ್ನೂ ಟಾರ್ಪಲ್ ಓಪನ್ ಮಾಡಿಲ್ಲ. ಅವ್ರು ಊಟ ಮಾಡ್ಕೊಂಡು ಬಂದು ಖಾಲಿ ಮಾಡ್ತಾರಂತೆ. ಗುರು ನೋಡಿದ್ರ ಎಷ್ಟು ಜಮೀನಿದೆ ಇವ್ರದ್ದು, ಹೇಗೆ ಮೇಂಟೈನ್ ಮಾಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ ಎಲ್ಲ ಬಾಳೆ ಗಿಡನೇ ಹಾಕಿದ್ದಾರೆ, ಎಲ್ಲ ಸಸಿ. ಸುಮಾರು ಒಂದು ನಾಲ್ಕು ಗಾಡಿ ಲೋಡಿದೆ ಇಲ್ಲೇ. ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಎಲ್ಲೆಲ್ಲಿ ಹೊಣ್ತಾರೋ. ಆ ಕಡೆ ಎಲ್ಲ ಇದೆ ಜಮೀನು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಸಿಗೋಣ.